ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ BEL ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸೋಣಕ್ಕೆ ಬಂದಿರುತ್ತೆ. ಸೊ BEL ಅಲ್ಲಿ ಯಾರೆಲ್ಲ ಕೆಲಸ ಹುಡುಕ್ತಾ ಇದ್ದೀರಾ ಅಂತ ಒಂದು ಅಭ್ಯರ್ಥಿಗೆ ಈ ಒಂದು ವಿಡಿಯೋ ಸ್ನೇಹಿತರೆ, ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಅಂತ ಒಂದು ಅಭ್ಯರ್ಥಿಗಳು ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಫುಲ್ ಡೀಟೇಲ್ಸ್ ನ ತಿಳ್ಕೊಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಅದಕ್ಕೆ ನೀವು ನೋಟಿಫಿಕೇಶನ್ ನೋಡ್ಕೋಬಹುದಾಗಿರುತ್ತೆ. ಸೊ ಈ ಒಂದು ನೋಟಿಫಿಕೇಶನ್ ಫುಲ್ ಡೀಟೇಲ್ ಆಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ. ಈ ಒಂದು ವೆಬ್ಸೈಟ್ ಅಲ್ಲಿ ಈ ಒಂದು ವೆಬ್ಸೈಟ್ newgovernmentjobalert.com ಅಂತ ಸರ್ಚ್ ಮಾಡಿದ್ರೆ ಸಾಕು, ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ newgovernmentjobalert.com ಅಂತ ಸರ್ಚ್ ಮಾಡಿದ್ರೆ ಸಾಕು. ಇನ್ನು ನೀವು ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಜಾಯ್ನ್ ಆಗಿ ಸ್ನೇಹಿತರೆ. ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ. ಸೊ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಸ್ಟಾರ್ಟ್ ಮಾಡೋಣ. BEL ರಿಕ್ರೂಟ್ಮೆಂಟ್ 2026. ಓಕೆನಾ. ಸೊ ಆನ್ಲೈನ್ ಮುಖಾಂತರನೇ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. 18 ಇಂಜಿನಿಯರ್ ಪೋಸ್ಟ್ ಗಳಿಗೆ ಕರೆದಿದ್ದಾರೆ ಸ್ನೇಹಿತರೆ. ಸ್ಯಾಲರಿ ಬಂದು 60,000 ರೂಪಾಯಿವರೆಗೂ ಸ್ಯಾಲರಿ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ BEL ಅಲ್ಲಿ 60,000 ರೂಪಾಯಿ ಸ್ಯಾಲರಿ ಅಂತ ಹೇಳಿದ್ರೆ ಸುಮ್ಮನೆ ಅಲ್ಲ. ಸೊ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಫೀಲ್ಡ್ ಆಪರೇಷನ್ ಇಂಜಿನಿಯರ್ ಮತ್ತು ಪ್ರಾಜೆಕ್ಟ್ ಇಂಜಿನಿಯರ್ ಪೋಸ್ಟ್ ಗೆ ಕರೆದಿದ್ದಾರೆ ಸ್ನೇಹಿತರೆ 2026ರಲ್ಲಿ. ಓಕೆನಾ. ಸೊ ಇದ್ರದ್ದು ಲಾಸ್ಟ್ ಡೇಟ್ ನೋಡೋದಾದ್ರೆ 24 ಮಾರ್ಚ್ 2026 ಲಾಸ್ಟ್ ಡೇಟ್ ಇರುತ್ತೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಸೊ ನೋಡಿ, 18 ವೇಕೆನ್ಸಿ ಇದೆ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು. ಜಾಬ್ ಲೊಕೇಶನ್ ಬಂದು ಆಲ್ ಓವರ್ ಇಂಡಿಯಾದಲ್ಲಿದೆ. ಬಟ್ ಎಕ್ಸಾಮ್ ಎಲ್ಲ ಇರೋದು ನಮ್ಮ ಕರ್ನಾಟಕ ಬೆಂಗಳೂರಲ್ಲೇ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಲಾಸ್ಟ್ ಡೇಟ್ 24 ಮಾರ್ಚ್ 2026 ಲಾಸ್ಟ್ ಡೇಟ್ ಇದೆ. ಸೊ ಲಾಸ್ಟ್ ಡೇಟ್ ಹತ್ರದಲ್ಲಿದೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಫೀಲ್ಡ್ ಆಪರೇಷನ್ ಇಂಜಿನಿಯರ್ ಗೆ 6 ಪೋಸ್ಟ್ ಇದೆ. ಪ್ರಾಜೆಕ್ಟ್ ಇಂಜಿನಿಯರ್ 1 ಗೆ 12 ಪೋಸ್ಟ್ ಗಳು ಇದೆ ಸ್ನೇಹಿತರೆ. ಸೊ ಟೋಟಲ್ 18 ಪೋಸ್ಟ್ ಗಳಿದು. BE BTech ಡಿಗ್ರಿ ಮಾಡ್ಕೊಂಡಿರ್ಬೇಕಾಗಿರುತ್ತೆ. ಸೊ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಸೈಬರ್ ಸೆಕ್ಯೂರಿಟಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಮತ್ತು ಇನ್ಫಾರ್ಮೇಶನ್ ಸೈನ್ಸ್. ಓಕೆನಾ. ಸೊ ಮತ್ತು ಸರ್ಟಿಫಿಕೇಶನ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸಿಸ್ಕೋ, ಜೂನಿಪರ್, ಫೋರ್ಟಿನೆಟ್ ಮತ್ತು CCNA, CCNP, CEH, CISSP ಇದಿಷ್ಟು ಸರ್ಟಿಫಿಕೇಶನ್ಸ್ ನ ನೀವು ಮಾಡ್ಕೊಂಡಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದ್ದಾರೆ ಸ್ನೇಹಿತರೆ. ಮಿನಿಮಮ್ ಎಕ್ಸ್ಪೀರಿಯನ್ಸ್ ಫೀಲ್ಡ್ ಆಪರೇಷನ್ಸ್ ಗೆ 5 ವರ್ಷ ಇದೆ. ಪ್ರಾಜೆಕ್ಟ್ ಇಂಜಿನಿಯರ್ ಗೆ 2 ವರ್ಷ ಇದೆ ಸ್ನೇಹಿತರೆ. ಸೊ 2 ವರ್ಷ ಎಲ್ಲಾದ್ರೂ ಎಕ್ಸ್ಪೀರಿಯನ್ಸ್ ನ ಮಾಡ್ಕೊಂಡಿರ್ಬೇಕಾಗಿರುತ್ತೆ ಸರ್. ಏಜ್ ಲಿಮಿಟ್ ನೋಡೋದಾದ್ರೆ 35 ವರ್ಷ ಇದೆ ಸ್ನೇಹಿತರೆ ಫೀಲ್ಡ್ ಆಪರೇಷನ್ ಇಂಜಿನಿಯರ್ ಗೆ. ಪ್ರಾಜೆಕ್ಟ್ ಇಂಜಿನಿಯರ್ ಗೆ 32 ವರ್ಷದವರೆಗೂ ಏಜ್ ರಿಲ್ಯಾಕ್ಸೇಷನ್ಸ್ ಇದೆ. ಮತ್ತು OBC ಗೆ 3 ವರ್ಷ, SC ST ಗೆ 5 ವರ್ಷ, PWD ಗೆ 10 ವರ್ಷದವರೆಗೂ ಏಜ್ ರಿಲ್ಯಾಕ್ಸೇಷನ್ಸ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ. SC ST ಗೆ PWD ಗೆ ಯಾವುದೇ ರೀತಿಯ ಫೀ ಇಲ್ಲ ಸ್ನೇಹಿತರೆ. ಜನರಲ್, OBC ಮತ್ತು ಎಕನಾಮಿಕ್ ವೀಕರ್ ಸೆಕ್ಷನ್ ಗೆ 400 ರೂಪಾಯಿ ಪ್ಲಸ್ GST ಇದೆ ಸ್ನೇಹಿತರೆ. ಓಕೆನಾ. ಸೊ ಆದಷ್ಟು ನೋಡ್ಕೊಂಡು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಸ್ಯಾಲರಿ ನೋಡೋದಾದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಸ್ಯಾಲರಿ 60,000 ರೂಪಾಯಿ ಇದೆ ಫೀಲ್ಡ್ ಆಪರೇಷನ್ ಇಂಜಿನಿಯರ್ ಗೆ. ಓಕೆನಾ. ಸೊ ಪ್ರಾಜೆಕ್ಟ್ ಇಂಜಿನಿಯರ್ ಗೆ 40,000 ರೂಪಾಯಿ ಇದೆ ಸ್ನೇಹಿತರೆ ಫಸ್ಟ್ ಇಯರ್ ಗೆ. ಅದ ನಂತರ ಆನ್ಯುವಲ್ ಇನ್ಕ್ರಿಮೆಂಟ್ ಕೂಡ ಇರುತ್ತೆ ಸ್ನೇಹಿತರೆ. ಮತ್ತು 12 ಇಯರ್ಸ್ ಇಯರ್ಲಿ ಅಲೋಯನ್ಸ್ ಕೊಡ್ತಾರೆ ಸ್ನೇಹಿತರೆ. ಕವರ್ಸ್ ಇನ್ಶೂರೆನ್ಸ್, ಡ್ರೆಸ್ ಅಂಡ್ ಅದರ್ ಎಕ್ಸ್ಪೆನ್ಸಸ್. ಓಕೆನಾ. ಸೊ 12,000 ರೂಪಾಯಿ ನಿಮ್ಗೆ ಪ್ರತಿ ಇಯರ್ಗು ಎಕ್ಸ್ಟ್ರಾ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ. ಸೊ ಇದಿಷ್ಟು ಗಮನದಲ್ಲಿ ಇಟ್ಕೊಂಡು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದ್ರೆ ಇಂಟರ್ವ್ಯೂ ಟೆಸ್ಟ್ ಇರುತ್ತೆ ಮತ್ತು ರಿಟರ್ನ್ ಟೆಸ್ಟ್. ಓಕೆನಾ. ರಿಟರ್ನ್ ಮತ್ತು ಇಂಟರ್ವ್ಯೂ ಇರುತ್ತೆ. ಸೊ ಫಸ್ಟ್ ರಿಟರ್ನ್ ಅಲ್ಲಿ ಯಾರೆಲ್ಲ ಕ್ಲಿಯರ್ ಮಾಡ್ಕೊಂತೀರಾ ಅಂತ ಒಂದು ಅಭ್ಯರ್ಥಿಗಳು ಇಂಟರ್ವ್ಯೂಗೆ ಹೋಗ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಆದ ನಂತರ ಲಾಸ್ಟ್ ಡೇಟ್ 24ನೇ ತಾರೀಕು. ಸೊ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಈ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ನ ನೋಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಫಸ್ಟ್ ಅಫಿಷಿಯಲ್ ವೆಬ್ಸೈಟ್ ಹೋಗಿ ಕೆರಿಯರ್ಸ್ ಆರ್ ರಿಕ್ರೂಟ್ಮೆಂಟ್ ಅನ್ನೋ ಸೆಕ್ಷನ್ ಹೋಗಿ ಅಲ್ಲಿ ಅಪ್ಲೈ ಆನ್ಲೈನ್ ಅಂತ ಏನಿದೆ ಆ ಲಿಂಕ್ ನ ಕ್ಲಿಕ್ ಮಾಡ್ಬೇಕಾಗುತ್ತೆ. ಸೊ ಅಥವಾ ನಾನು ಕೊಟ್ಟಿರೋ ಅಪ್ಲೈ ಲಿಂಕ್ ಏನ್ ಕೊಟ್ಟಿದ್ದೀನಿ ಅದನ್ನ ಡೈರೆಕ್ಟ್ ಕ್ಲಿಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ ಅಪ್ಲಿಕೇಶನ್. ಓಕೆನಾ. ಸೊ ಫಿಲ್ ಇನ್ ದ ಬ್ಲಾಂಕ್ಸ್. ಓಕೆನಾ. ಬ್ಲಾಂಕ್ಸ್ ಏನೇನಿದೆ ನಿಮ್ಮ ಡೀಟೇಲ್ಸ್ ಎಲ್ಲಾನು ಫಿಲ್ ಅಪ್ ಮಾಡಿ ಸ್ನೇಹಿತರೆ. ಓಕೆನಾ. ಡೀಟೇಲ್ಸ್ ಫಿಲ್ ಅಪ್ ಮಾಡಿದ ನಂತರ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಸೊ ನಿಮ್ಮ ಫೋಟೋ, ಸಿಗ್ನೇಚರ್ ಮತ್ತು 10th ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು ಇದನ್ನೆಲ್ಲದನ್ನು ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ರೆ ಒಳ್ಳೇದು ಸ್ನೇಹಿತರೆ. ಓಕೆನಾ. ಸೊ ಇನ್ನು ಅಪ್ಲಿಕೇಶನ್ ಫೀ ನೋಡೋದಾದ್ರೆ ಈಗಾಗಲೇ ಅಪ್ಲಿಕೇಶನ್ ಫೀ ಹೇಳಿದ್ದೀನಿ 400 ರೂಪಾಯಿ ಪ್ಲಸ್ GST ಇದೆ ಜನರಲ್, OBC ಗೆ. ಸೊ ಅವರೆಲ್ಲ ಪೇ ಮಾಡ್ಬಿಟ್ಟು ಸಬ್ಮಿಟ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಸಬ್ಮಿಟ್ ಮಾಡಿದ ನಂತರ ಸೇವ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ನ. ಓಕೆನಾ. ಸೊ ನಿಮ್ಮ ಫ್ಯೂಚರ್ ರೆಫರೆನ್ಸ್ ಗೆ ಬೇಕಾಗಿರುತ್ತೆ. ಓಕೆನಾ. ಸೊ ಇದಿಷ್ಟು ಇರುತ್ತೆ. ಲಿಂಕ್ ಫಾರ್ ನೋಟಿಫಿಕೇಶನ್ ಡೈರೆಕ್ಟ್ ಆಗಿ ಇಲ್ಲಿ ಲಿಂಕ್ ನ ಓಪನ್ ಮಾಡಿದ್ರೆ ಸೊ ಈ ಒಂದು ಲಿಂಕ್ ಓಪನ್ ಆಗುತ್ತೆ. ಇದರಲ್ಲಿ ನೋಟಿಫಿಕೇಶನ್ ಫುಲ್ ಡೀಟೇಲ್ ಆಗಿದೆ. ಸೊ ಇದರಲ್ಲಿ ನೀವು ನೋಡ್ಕೊಂಡು ಅಪ್ಲಿಕೇಶನ್ ನ ಅಪ್ಲೈ ಮಾಡೋದಕ್ಕೆ ಏನೇನ್ ಡೀಟೇಲ್ಸ್ ಅಂತ ಫುಲ್ ಡೀಟೇಲ್ ಆಗಿ ನೋಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಅದಾದ ನಂತರ ಅಪ್ಲೈ ಆನ್ಲೈನ್